कृष्णाय द्वेन्द्राय ज्ञानमुद्राय योगिने नाथार्गमणेशाय नमो वेदान्तवेदिने रामाय रामभद्राय रामचन्द्राय वेधसे रघुनाथाय नाथाय सीताय पते नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानर्योत्तमुख्यं श्रीरामदूतं शरणं प्रपद्ये। ओं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशे हृद्याय शुद्धविद्याय मध्वाय च नमो नमः। ओं तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः। हरिः ओಂ। ಸಮಂತಕಮಣಿ ಸತ್ರಾಜಿತ ರಾಜ ವಿಶೇಷವಾಗಿ ಸೂರ್ಯಮಂಡಲದಲ್ಲಿ ವಿಷ್ಣುವನ್ನು ಆರಾಧಿಸುವ ಶ್ರೇಷ್ಠ ವೈಷ್ಣವ. ಸೂರ್ಯನ ಮೂಲಕ ಶ್ರೀಹರಿ ಅವನಿಗೆ ಸಮಂತಕಮಣಿಯನ್ನು ಕರುಣಿಸಿದ್ದ. ಭಕ್ತನಿಗೆ ಪ್ರತಿನಿತ್ಯ 8 ಭಾರ ಚಿನ್ನವನ್ನು ನೀಡುವುದು ಅದರ ವಿಶೇಷ. 1 ಭಾರ ಅಂದರೆ 20 ತೊಲೆ. 8 ಭಾರ ಚಿನ್ನವನ್ನು ನೀಡುತ್ತದೆ ಯಾವುದು ಈ ಸಮಂತಕಮಣಿ. ಅದನ್ನು ಧರಿಸಿದವರಿಗೆ ಹಸಿವು, ಬಾಯಾರಿಕೆ, ರೋಗರಚನೆಗಳು, ಮಾರಿ, ದುರ್ಭಿಕ್ಷ ಯಾವುದು, ಅನಿಷ್ಟ ಅರಿಷ್ಟ ಯಾವುದೂ ಇಲ್ಲ. ಅಷ್ಟೇ ಅಲ್ಲದೆ ಏನಂತೇಳಿದರೆ ಅಲ್ಲಿ ಎಲ್ಲ ರೀತಿಯಲ್ಲಿ ಅಂತೇಳಿದರೆ ಒಳ್ಳೆ ರೀತಿಯಲ್ಲಿ ಪೂಜೆ ಆಗಬೇಕು. ಬಂದರೆ ಭಕ್ತಿಯಲ್ಲಿ ಪವಿತ್ರತೆಯಿಂದ ಶುದ್ಧತೆಯಿಂದ ಅದಕ್ಕೆ ಪೂಜೆ ಮಾಡಿಕೊಂಡು ಬಂದದರಲ್ಲಿ ಯಾವ ನಮೂನೆ ಅರಿಷ್ಟಗಳು ಇಲ್ಲದೆ ಸೊ ಈ ರೀತಿ ಇರುವ ಕಾರಣ ಆ ಸತ್ರಾಜಿತನಿಗೆ ಆ ಮಣಿಯ ಮೇಲೆ ಬಹಳ ಒಂದು ಅಭಿಮಾನ. ಯಾಕಂತೇಳಿದರೆ ದೇವರ ಕೋಣೆಯಲ್ಲಿ ಅದನ್ನು ಬ್ರಾಹ್ಮಣರನ್ನೆಲ್ಲ ಕರೆಸಿ ಅದನ್ನು ಪ್ರತಿಷ್ಠೆ ಮಾಡಿಸಿದ್ದ ಅಂತೇಳಿದರೆ ಬಹಳ ಅಭಿಮಾನ, ಅಂದರೆ ತನ್ನದು ಅನ್ನುವಂಥದ್ದು. ಸೊ ಇದು ಗೊತ್ತಾಯಿತು ಕೃಷ್ಣನಿಗೆ, ಭಾಳ ಅಭಿಮಾನ ಉಂಟು ಅಂತೇಳಿದರೆ ತನ್ನದು ಅಂತ ಹೇಳ್ಕೊಂಡು ಭಾಳ ಲೋಭ ಆಸೆ ಇಂದ ಇಟ್ಕೊಂಡಿದ್ದಾನೆ ಅಂತ. ಸೊ ಅದಕ್ಕೆ ಈ ಆಸೆ ಸತ್ರಾಜಿತನ ಆಸೆಯನ್ನು ಲೋಕಕ್ಕೆ ತೋರಿಸುವ ಅಂತೇಳಿಬಿಟ್ಟು ಒಂದು ದಿವಸ ಕೇಳ್ತಾನವ. ಅಂದರೆ ನೀನು ಅದನ್ನು ರಾಜನಿಗೆ ಕೊಟ್ಟು ಬಿಟ್ಟರೆ ಅಂತೇಳಿದರೆ ರಾಜನ ಕೈಯಲ್ಲಿ ಇರ್ತದೆ, ಅಂದರೆ ರಕ್ಷಣೆಯೂ ಇರ್ತದೆ ಅದಕ್ಕೆ. ಆಮೇಲೆ ಎಲ್ಲ ಕೊಡುವಂಥದ್ದು ಅದು ರಾಜ್ಯಕ್ಕೆ ಸಂಬಂಧಪಟ್ಟದ್ದಾದರೆ ಇನ್ನೂ ಒಳ್ಳೆಯದು. ಸೊ ನಿನಗೆ ಎಷ್ಟು ಬೇಕು ಅಷ್ಟೆಲ್ಲ ಬೇಕಾ ಅಂತೇಳ್ಕೊಂಡು ಪ್ರತಿ ದಿವಸಕ್ಕೆ ಅಂದರೆ 160 ತೊಲ ಅಂತೇಳಿದರೆ ಚಿನ್ನ ಏನು ಮಾಡ್ತೀಯ ಇಟ್ಕೊಂಡು ಅದನ್ನು ಅಂತೇಳ್ಕೊಂಡು ಕೇಳಿದ ಹಾಗೆ. ಅಂತೇಳಿದರೆ ರಾಜನಿಗೆ ಕೊಟ್ಟರೆ ಅಲ್ಲಿ ಅದು ಉಪಯೋಗಕ್ಕೆ ಬರ್ತದೆ ಅಂತನ್ನುವಂಥದ್ದು. ಆದರೆ ಗೊತ್ತು ಸತ್ರಾಜಿತನಿಗೆ ಇದು ಕೇಳ್ತಾ ಇರುವಂಥದ್ದು ಭಗವಂತ, ಈ ಭಗವಂತನೇ ಕೊಟ್ಟ ಮಣಿ. ಆದರೆ ಹೇಗೆ ಕೊಡುವುದು ಅಂತೇಳಿದರೆ ನಂದು ಅಂತ ಇರುವಂಥದ್ದನ್ನು ಬಿಡು ಅಂತೇಳಿದರೆ ಎಲ್ಲ ಮನೆಯೆಲ್ಲ ಬಿಟ್ಟು ಬಂದು ತಪಸ್ಸು ಮಾಡು ಅಂತೇಳಿದರೆ, ಅಯ್ಯೋ ದೇವರೇ ಇಷ್ಟು ಕಷ್ಟಪಟ್ಟು ಮಾಡಿದ್ದು ಇದನ್ನು ಬಿಡು ಅಂತೇಳಿದರೆ ಹೇಗೆ ಬಿಡಲಿಕ್ಕಾಗ್ತದೆ? 1 ರೂಪಾಯಿ ಒಬ್ಬರಿಗೆ ಕೊಡಬೇಕಂತ ಹೇಳಿದ್ರೇ ಇಷ್ಟು ಕಷ್ಟ ಆಗ್ತದೆ. ಯಾಕೆ ಕೊಡಬೇಕು 1 ರೂಪಾಯಿ ಅವನಿಗೆ? ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿದ್ದನ್ನು ಯಾಕೆ ಕೊಡಬೇಕು ಅಂತ ಇರುವಂಥ ಇಂಥ ಒಂದು ಮನಸ್ಸಿನ ಆ ಸ್ತರದ ಎಲ್ಲ ಮನುಷ್ಯರು ಇರುವಾಗ ಇಂಥ 160 ತೊಲೆ ದಿವಸಕ್ಕೆ ಕೊಡ್ತಾ ಇರುವಂಥ ಸಮಂತಕ ಮಣಿ, ಆ ಮಣಿ ಇದ್ದಲ್ಲಿ ದುರ್ಭಿಕ್ಷವೇ ಇಲ್ಲ, ಅರಿಷ್ಟಗಳೇ ಇಲ್ಲ, ಅನಿಷ್ಟಗಳೇ ಇಲ್ಲ, ಅಂದರೆ ಒಳ್ಳೆ ರೀತಿಯಲ್ಲಿ ಪೂಜೆ ನಡೆದರಾಯಿತು. ಇಷ್ಟು ಮಾತ್ರ ಇರುವಾಗ ಅದನ್ನು ಕೊಡು ಅಂತೇಳಿದರೆ ಹೇಗಪ್ಪ ಕೊಡೋದು? ಭಗವಂತನೇ ಕೇಳ್ತಾ ಇದ್ರೂ ಹೇಗೆ ಕೊಡುವುದು? ಭಾರಿ ಕಷ್ಟ ಆಯಿತು. ಭಗವಂತನಿಗೆ ಬೇಡ ಅಂತೇಳಿದರೆ ಅಯ್ಯೋ ಭಗವಂತನಿಗೆ ನಾನು ಬೇಡ ಅಂತೇಳಿದೆ ಅಲ್ವಾ ಅಂತೇಳಿದರೆ ನಾನು ಎಂಥ ಒಂದು ಕೆಟ್ಟ ಮನುಷ್ಯ ಅಂಥೇಳಿ ಒಂದು ಗಿಲ್ಟಿ ಸ್ಟಾರ್ಟ್ ಆಗ್ತದೆ ಮನಸ್ಸಿನೊಳಗೆ. ಕೊಡಲಿಕ್ಕೆ ಅಂತ ಹೇಳುವಾಗ ಅಯ್ಯೋ ಕೊಡಲಿಕ್ಕೆ ಮನಸ್ಸೇ ಒಪ್ಪುವುದಿಲ್ಲ, ಏನು ಮಾಡಿದರೂ ಮನಸ್ಸು ಒಪ್ಪುವುದಿಲ್ಲ. ಆಮೇಲೆ ಇಲ್ಲ ಅಂತೇಳಿಬಿಟ್ಟ, ಅದು ಕೊಡೋದಿಲ್ಲ ನಾನು ಅಂತ, ಆ ಮಣಿ ಮಾತ್ರ ನನಗೆ ಬೇಕು ಅಂತ ಏನೋ ಕೊಡಲಿಲ್ಲ ಅಂತೇಳಿದರೆ ರಮಾಪತಿ ಈಶ್ವರ ಎಲ್ಲ ಇದೆ ಅವನ ಹತ್ರ. ಅವನಿಗೆ ಏನಾದರೂ ಕಡಿಮೆ ಇದೆಯಾ? ಯಾವಾಗ ಲಕ್ಷ್ಮೀದೇವಿಯೇ ಹತ್ತಿರ ಇದ್ದಾಳೋ ತನ್ನ ಅಧೀನತ್ವದಲ್ಲಿ, ಲಕ್ಷ್ಮೀದೇವಿ ಹತ್ರ ಇಡೀ ಲೋಕದ ಐಶ್ವರ್ಯ ಇಡೀ ಲಕ್ಷ್ಮೀದೇವಿ ಹತ್ರನೇ ಇರೋದು. ಅಂದರೆ ಭಗವಂತನಿಗೆ ಏನಾದರೂ ಬೇಕಾ? ಏನು ಬೇಡ. ಟೆಸ್ಟ್ ಮಾಡಿದ್ದು ಅಂದರೆ ಹೇಗೆ ಆಸಾಮಿ ಹೇಗೆ ಅಂತ ಟೆಸ್ಟ್ ಮಾಡಿದ ಭಗವಂತ ಯಾರನ್ನು? ಸತ್ರಾಜಿತನನ್ನು. ಆ ಸತ್ರಾಜಿತ ಏನು ಹೇಳಿಬಿಟ್ಟು ಇಲ್ಲ ಮಣಿ ಒಂದು ಕೊಡೋದಿಲ್ಲ ಅಂತ ಹೇಳಿದ್ದಾನೆ. ಅಲ್ಲಿಗೆ 203ನೇ ಶ್ಲೋಕ ಆಗಿದೆ. 204ನೇ ಶ್ಲೋಕ ಮೇಲೆ ಶ್ರೀಕೃಷ್ಣನು ಸತ್ರಾಜಿತನ ಬಳಿ
ಅವನಲ್ಲಿ ಇರತಕ್ಕಂಥ ಮಣಿಯನ್ನು ಕೊಡುವಂತ ಬೇಡಿದಾಗ ಅದರ ಮೇಲಿರುವ ಅತೀ ಲೋಭದಿಂದ ಆ ಸತ್ರಾಜಿತನು ಆ ಸಮಂತಕ ಮಣಿಯನ್ನು ಕೃಷ್ಣನಿಗೆ ಕೊಡಲೇ ಇಲ್ಲ. ಅನಂತರದಲ್ಲಿ ಅವನ ತಮ್ಮನಾದ ಪ್ರಸೇನಕನು ಆ ಮಣಿಯನ್ನು ಕುತ್ತಿಗೆಯಲ್ಲಿ ಕೆಟ್ಟುಕೊಂಡು ಅರಣ್ಯದ ಕಡೆಗೆ ಹೋಗುತ್ತಾನೆ. ಅಲ್ಲಿ ಅವನು ಸಿಂಹದಿಂದ ಸಮೃದ್ಧನಾಗುತ್ತಾನೆ. ಸತಂ ನ ದತ್ತವಾನ್ ತತೋ ನುಜೋ ನಿಬಧ್ಯ ತಮ್ಮಣಿಂ ವನಂ ಗತಃ ಪ್ರಸೇನಕೋ ಮೃಗಾಧಿಪೇನ ಪಾತಿತಃ ಅಥವಾ ಸೂದಿತಃ. ಸತಂ ನ ದತ್ತವಾನ್ ಆ ಸತ್ರಾಜಿತ ತಂ ಆ ಸಮಂತಕ ಮಣಿಯನ್ನು ನ ದತ್ತವಾನ್ ಕೊಡಲಿಲ್ಲ. ತತಃ ಒಂದು ದಿವಸ, ಸುಮಾರು ದಿವಸ ಹೋಗಿದೆ, ಒಂದು ದಿವಸದ ಕತೆ. ತತಃ ಅನುಜೋ ಅವನ ತಮ್ಮ, ಯಾರ ಹೆಸರು? ಅವನ ಹೆಸರು ಪ್ರಸೇನ ಅಂತೇಳಿ. ನಿಬದ್ಯ ತಮ್ಮಣಿಂ ಆ ಸಮಂತಕ ಮಣಿ ಮೇಲೆ ಎಲ್ರಿಗೂ ಆಸೆ, ಹಾಗೆ ಅವನಿಗೂ ಆಸೆ. ಏನಂತ ಹೇಳಿದರೆ ಅದನ್ನು ಧರಿಸಿಕೊಂಡು ಯಾವುದಕ್ಕೆ ಲಾಕೆಟಿಗೆ ಹಾಕ್ಕೊಂಡಿದ್ದಾನೋ, ಎಲ್ಲಿ ಹಾಕ್ಕೊಂಡಿದ್ದಾನೋ ಗೊತ್ತಿಲ್ಲ, ಕೈಗೆ ಇದರಲ್ಲಿ ಕಟ್ಟಿಕೊಂಡಿದ್ದಾನೋ, ಅಂತೂ ಅದನ್ನು ಕಟ್ಟಿಕೊಂಡು ನಿಬದ್ಯ ತಮ್ಮಣಿಂ ಆ ಮಣಿಯನ್ನು ಅಂತೇಳಿದರೆ ಕೆಲವರಿಗೆಲ್ಲ ಒಂದು ಅಭ್ಯಾಸ ಇರ್ತದೆ. ಎಂತೇಳಿದರೆ ಒಂದು ಸರ ಹಾಕ್ಕೊಂಡು ತಿರುಗುವುದು ಅಂತೇಳಿದರೆ ಆ ಸರದಲ್ಲಿ ಒಂದು 10-20 ಪವನ್ ಇರ್ತದೆ. ಅಂದರೆ ಯಾರ ಕಣ್ಣನ್ನು ಸೆಳೀತದದು. ಅಂದರೆ ಎಲ್ಲ ಸರಿ ಇರುವಾಗ, ಎಲ್ಲ ಹತ್ತಿರ ಎಲ್ಲ ಊರ ಮನೆಯಲ್ಲೇ ಇರುವಾಗ ತೊಂದರೆ ಇಲ್ಲ. ಇನ್ನೊಂದು ಕಡೆಗೆಲ್ಲ ಹೋಗುವಾಗ, ಎಲ್ಲ ಟ್ರೈನಲ್ಲ ಬೇರೆ ಎಲ್ಲ ತಿರುಗುವಾಗ, ನೈಟ್ ಬಸ್ನಲ್ಲಿ ಅಲ್ಲೆಲ್ಲ ತುಂಬ ಅಂತೇಳಿದರೆ ಅಪಾಯ, ಅದು ಜೀವಕ್ಕೆ ಅಪಾಯ. ಸರವನ್ನು ಕದ್ದುಕೊಂಡು ಹೋಗುವಂಥ ಭರದಲ್ಲಿ ಏನಾದರೂ ಮಾಡಿ ಹೋದರೆ ಜೀವಕ್ಕೆ ಅಪಾಯ ಆದರೆ ಕಷ್ಟ ಅಲ್ವಾ? ಅಂದರೆ ಇಂಥದ್ದು ಯಾವುದು ಎಲ್ಲರ ಗಮನವನ್ನು ಸೆಳೀತದೋ ಅದು ಬಹಳ ಆಪತ್ಕಾರಿ. ಕೆಲವು ಸಲ ಚಂದನು ತುಂಬ ಚಂದ ಇದ್ದರೂ ಕೂಡ ಅಷ್ಟೇ ಭಾಳ ಅಪಾಯ. ಸೊ ಹೀಗೆ ನಿಬದ್ಯ ತಮ್ಮಣಿಂ ಅಂತೇಳಿದರೆ ಆ ಮಣಿಯನ್ನು ಕಟ್ಟಿಕೊಂಡು ಪ್ರಸೇನ ಹೊರಟ. ಆ ಮಣಿಯ ಬಗ್ಗೆ ಮೊದಲೇ ಹೇಳಿದ್ದಾರೆ. ಆ ಮಣಿಯನ್ನು ಸತ್ರಾಜಿತ ತರುವಾಗ ಎಲ್ಲರೂ ತಿಳ್ಕೊಂಡಿದ್ದಾರೆ ದ್ವಾರಕಾವಾಸಿಗಳು, ಏನಂದರೆ ಸೂರ್ಯದೇವರೇ ಬಂದರು ಭಗವಂತ ಕೃಷ್ಣನನ್ನು ಭೇಟಿಯಾಗಲಿಕ್ಕೆ ಅಂತೇಳಿದ್ರೆ ನೀವು ಆಲೋಚನೆ ಮಾಡಿ. ಹಾಗಾದರೆ ಈ ಪ್ರಸೇನ ಈ ಮಣಿಯನ್ನು ಕಟ್ಟಿಕೊಂಡು ಹೊರಗೆ ಹೊರಟಿದ್ದಾನಂತೇಳಿದರೆ ಇಡೀ ಎಲ್ಲರ ಲಕ್ಷ್ಯ ಅವನ ಮೇಲೆ ಇರ್ತದೆ, ಆ ಮಣಿಯ ಮೇಲೆ ಬೀಳ್ತದೆ ಅನ್ನುವಂಥದ್ದು. ಅಂದರೆ ಬೇಡ ಇತ್ತು, ಸರಿ. ವನಂಗತಃ ಹೋದದ್ದೆಲ್ಲಿಗೆ? ಕಾಡಿಗೆ. ಅಂದರೆ ಕಾಡಿಗೆ ಹೋಗುವಾಗ ಮಣಿ ಬೇಕಾ ಏನಪ್ಪ, ಅಂತೂ ಅವನಿಗೆ ಭಾರಿ ಆಸೆ ಆಯಿತು, ಅದನ್ನು ಕಟ್ಟಿಕೊಂಡು ಧರಿಸಿಕೊಂಡು ತಿರುಗಬೇಕಂತ ಹೋಗಿದ್ದಾನೆ. ಅದನ್ನು ಕಟ್ಟಿಕೊಂಡು ಕಾಡಿಗೆ ಹೋಗಿದ್ದಾನೆ. ಅಥವಾ ಅವನ ಮನಸ್ಸಲ್ಲಿ ಇರ್ಬೋದು, ಎಲ್ಲಿ ಆ ಮಣಿ ಇರ್ತದೋ ಅಲ್ಲೆಲ್ಲ ಪ್ರಾಣಿಗಳು ಬಂದು ತನ್ನ ಕಾಲು ಬುಡಕ್ಕೆ ಬೀಳ್ತಾವೆ, ತಾನೇನು ಭೇಟಿ ಆಡಲಿಕ್ಕೆ ಏನು ಕಷ್ಟ ಇಲ್ಲ ಅಂತ ತಿಳ್ಕೊಂಡಿದ್ದಾನೋ, ಏನು ತಿಳ್ಕೊಂಡಿದ್ದಾನೋ ಗೊತ್ತಿಲ್ಲ. ಅಥವಾ ಯಾವುದು ಪ್ರಾಣಿಗಳನ್ನು ಬೇಟೆ ಆಡುವಾಗ ನನ್ನ ಜೀವಕ್ಕೆ ಆಪತ್ತಿಲ್ಲ ಅಂತೇಳಿದರೆ ಮಣಿ ಉಂಟು ನನ್ನ ಹತ್ರ ಅಂತ ಏನೋ ಒಂದು ತಿಳ್ಕೊಂಡು ಕಾಡಿಗೆ ಹೋಗುವಾಗ ಇದನ್ನು ಕಟ್ಟಿಕೊಂಡು ಹೋಗಿದ್ದಾನೆ. ವನಂ ಗತಃ ಪ್ರಸೇನಕಃ, ಈ ಪ್ರಸೇನ ಮೃಗಾಧಿಪೇನ ಸೂದಿತಃ. ಮೃಗಾಧಿಪ ಅಂತೇಳಿದರೆ ಮೃಗಗಳ ರಾಜ ಸಿಂಹ. ಸಿಂಹದಿಂದ ಮೃಗಾಧಿಪೇನ ಕಂದುಕೇನ ಅಂದರೆ ತೃತೀಯ ವಿಭಕ್ತಿ. ಸಿಂಹದಿಂದ ಪಾತಿತಃ ಸೂದಿತಃ ಕೊಲ್ಲಲ್ಪಟ್ಟ. ಸಿಂಹಕ್ಕೆ ಕೂಡ ಈ ಮಣಿ ಮೇಲೆ ಕಣ್ಣು, ಅಂದರೆ ಈ ಮಣಿ ಕಣ್ಣು ಕೋರೈಸ್ತದೆ ಅಂತೇಳಿದ್ರೆ ಏನು, ಸಿಂಹಕ್ಕೆ ಆಯ್ತು ಕಾಣ್ತದೆ ಯಾರೋ ಬಂದು ನನ್ನನ್ನು ಶೂಟ್ ಮಾಡ್ತಾರಂತ. ಸೊ ಏನು ಮಾಡಿತು, ಸಿಂಹ ಹಾರಿ ಬಿಡ್ತು, ಯಾರಂತ ನೋಡಿ ಬಿಡ್ತೇನಂತ. ಅಂದರೆ ಪ್ರಸೂನ ಸಿಕ್ಕಿದ, ಕೊಂದಾಕಿ ಬಿಡ್ತು. ಸೊ ಸತಂ ನ ದತ್ತವಾನ್ ಎಲ್ಲಿವರೆಗಾಗಿದೆ ಇಲ್ಲಿ. ಸತ್ರಾಜಿತನು ಸಹ ತಂ ಆ ಮಣಿಯನ್ನು ನ ದತ್ತವಾನ್ ಶ್ರೀಕೃಷ್ಣನಿಗೆ ಕೊಡಲಿಲ್ಲ. ತತಃ ಅಲ್ಲಿಂದ ಮುಂದೆ ಒಂದು ದಿನ ಅವನ ಅನುಜ ಅವನ ತಮ್ಮ ಪ್ರಸೇನ ತಮ್ಮಣಿಂ ನಿಬದ್ಯ ಆ ಮಣಿಯನ್ನು ಕಟ್ಟಿಕೊಂಡು, ನಿಬದ್ಯ ಅಂದರೆ ಕಟ್ಟಿಕೊಂಡು, ಬದ್ಯತೆ ಅಂದರೆ ಕಟ್ಟಿಕೊಳ್ಳುವುದು, ಬದ್ಧ ಅಂದರೆ ಸೊ ಅದನ್ನು ಧರಿಸಿಕೊಂಡು, ಕಟ್ಟಿಕೊಂಡು ಅಂದರೆ ಅದನ್ನು ಧರಿಸಿಕೊಂಡು ವನಂ ಗತಃ ಕಾಡಿಗೆ ಹೋಗಿದ್ದಾನೆ. ಅಲ್ಲಿ ಮೃಗಾಧಿಪೇನ ಮೃಗಾಧಿಪ ಮೃಗಗಳ ರಾಜ ಅಧಿಪ
ಸೊ ಮೃಗಾಧಿಪ, ಕಾಡಿನ ರಾಜ ಅಂತೇಳಿದರೆ ಕಾಡಿನ ಪ್ರಾಣಿಗಳ ರಾಜ ಸಿಂಹದಿಂದ ಸೂದಿತಃ ಪಾತಿತಃ. ಪಾತಿತಃ ಅಂತೇಳಿದರೆ ಕೆಡವಿ ಹಾಕಿತು, ಕೊಂದಿತು. ಸೂದಿತಃ ಅಂದರೆ ಕೊಲ್ಲಲ್ಪಟ್ಟನು. ತಾನಾಗಿಯೇ ನೀಡಬೇಕಾಗಿದ್ದ ಮಣಿಯನ್ನು ಕೃಷ್ಣ ಕೇಳಿದರೂ ಕೊಡದಿದ್ದದ್ದು ಸತ್ರಾಜಿತನ ಮನಸ್ಸಿನಲ್ಲಿ ಬಹಳ ವಿಶೇಷವಾಗಿ ಲೋಭ ತುಂಬಿತ್ತು ಅಂತ ಹೇಳುವುದಕ್ಕೆ ಅದೇ ಸಾಕ್ಷಿ. ಸರ್ವೋತ್ತಮನಾದ ಭಗವಂತ ಕೃಷ್ಣನಿಗೆ ಮಣಿಯನ್ನು ನೀಡದ ತಮ್ಮ ಅದನ್ನು ಕಟ್ಟಿಕೊಂಡು ಕಾಡಿಗೆ ಹೋಗುವಾಗ ಸುಮ್ಮನಿದ್ದ ಅಂದರೆ ಇದು ದೋಷ ಅಲ್ವಾ? ಇಲ್ಲ, ಇದು ಪೂಜೆಗಿಟ್ಟದ್ದು ಮಣಿ, ಇದನ್ನು ಯಾರು ತಗೊಂಡು ಹೋಗಬಾರ್ದು, ಯಾಕಂದರೆ ಅದಕ್ಕೆ ಪವಿತ್ರತೆ ಬೇಕು ಅಂತೇಳಿದರೆ ಯಾವುದು ಒಳ್ಳೆಯದು ಕೊಡ್ತದೋ ನೀವೇನಾದರೂ ದೋಷ ಮಾಡಿದರೆ ಅದು ಕೆಟ್ಟದ್ದು ಕೂಡ ಆಗಿಬಿಡ್ತದೆ. ದುರ್ಭಿಕ್ಷೆ ಇಲ್ಲ, ಅದು ಎಲ್ಲಿ ಉಂಟೋ ದುರ್ಭಿಕ್ಷೆ ಇಲ್ಲ, ಅಲ್ಲಿ ಇರುವ ಜಾಗದಲ್ಲಿ ಇರುವ ಥರ ಇದ್ದರೆ ಅದನ್ನು ಕಟ್ಟಿಕೊಂಡು ಕಾಡಿಗೆ ಯಾಕೆ ಹೋಗಬೇಕಾಗಿತ್ತವನು ಅಂತೇಳಿದರೆ ತಪ್ಪಲ್ವಾ? ಸೊ ಅಂತೇಳಿದರೆ ಇದು ಅವನು ದೋಷ ಮಾಡಿದ, ತಪ್ಪು ಮಾಡಿದ. ಯಾರು? ಸತ್ರಾಜಿತ. ಸೊ ಅಚ್ಯುತನಾದ ಕೃಷ್ಣನಿಗೆ ಕೊಡಲಿಲ್ಲ, ಇನ್ನೊಬ್ಬ ಚ್ಯುತನಾಗುವ ಜೀವ ತನ್ನ ತಮ್ಮ ಅಂತ ಅಭಿಮಾನ ಇದ್ದರು, ಆರ್ಡಿನರಿ ಮನುಷ್ಯ ಅಲ್ವಾ, ಚ್ಯುತನಾಗ ಅವ ಅಚ್ಯುತ ಭಗವಂತ, ಅವನಲ್ಲಿ ಚ್ಯುತಿಯೇ ಇಲ್ಲ. ಈ ಪ್ರಸೇನ ಇವ ಚ್ಯುತ. ಸೊ ಇವನಿಗೆ ನೀಡಿದ್ದು ಏನಂತೇಳಿದರೆ ಈ ಮಣಿ ಇನ್ನು ತುಂಬ ಸಮಯ ಉಳಿಯುವುದಿಲ್ಲ ಅನ್ನುವಂಥದ್ದು ಇಲ್ಲಿ ಖಂಡಿತ ಮೊದಲೇ ಗೊತ್ತಾಗ್ತದೆ ಅಂತ ಹೇಳ್ತಾರೆ. ಅಲ್ಲಿಗೆ 204ನೇ ಶ್ಲೋಕ ಮುಗೀತು. 205ನೇ ಶ್ಲೋಕ ಬಯಲಾರೆ. ಹರಿಂ ಶಶಂಸ ಸೋದರಾಂತಕಂ ಉಪಾಂಶುವರ್ತ್ಮನೋ ಹರಿತ್ಸಯಾದವೋ ಯಯೌ. 205ನೇ ಶ್ಲೋಕ. ಆ ಕಾಲದಲ್ಲಿ ಆ ಸತ್ರಾಜಿತ ರಾಜನು ಶ್ರೀಕೃಷ್ಣನನ್ನು ಅನುಜನಾದ ಪ್ರಸೇನನ ಮಾರಕನನ್ನಾಗಿ ಏಕಾಂತ ಸ್ಥಳದಲ್ಲಿ ಅಥವಾ ಮೆಲ್ಲಗೆ ಹೇಳುತ್ತಾನೆ. ಅಂದರೆ ನನ್ನ ತಮ್ಮನು ಶ್ರೀಕೃಷ್ಣನಿಂದ ಸಮೃದ್ಧನಾದನು ಅಂತ ಹೇಳುತ್ತಾನೆ. ಆಮೇಲೆ ಶ್ರೀಕೃಷ್ಣನು ಯಾದವರಿಂದ ಒಡಗೂಡಿದವನಾಗಿ ಪ್ರಸೇನನ ಹೋದ ಮಾರ್ಗದಿಂದ ಹೋಗುತ್ತಾನೆ. ತದಾ ಸತ್ರಜಿತ್ ಹರಿಂ ಶಶಂಸ ಸೋದರಾಂತಕಂ ಉಪಾಂಶು ವರ್ತ್ಮನಾ ತತೋ ಹರಿಸ್ಸ ಯಾದವೋ ಯಯೌ. ಕೆಲವು ಸಲ ಈಗ ಯಾರೋ ಹೇಳ್ತಾರೆ, ನೋಡಿ ನೀವು ಈ ಕೆಲಸ ಮಾಡಿ ಒಳ್ಳೆಯದಾಗ್ತದೆ ಅಂತ ಏನೋ ಹೇಳಿರ್ತಾರೆ ಅಂತ ಇಟ್ಕೊಳ್ಳಿ. ನೀವು ಎಲ್ಲ ಹೇಳ್ತಾರೆ, ಎಲ್ಲ ಸುಮ್ಮನೆ ಅದಕ್ಕೆ ಅದನ್ನು ಮಾಡಿಸ್ಲಿಕ್ಕೆ ಒಂದು 10-25 ಸಾವಿರ ಖರ್ಚಾಗ್ತದೆ, ಯಾರು ಕೊಡ್ತಾರೆ ಅಂತೇಳಿ ಇವರು ಮಾಡಿಸ್ಲಿಲ್ಲ ಅಂತ ಇಟ್ಕೊಳ್ಳಿ. ಮರುದಿವಸ ಏನಾದರೂ ಒಂದು ವಿಷಯ ಆಯಿತು, ಕೂಡಲೇ ಡೌಟ್ ಬರ್ತದೆ, ಅವ್ರು ಹೇಳಿದ್ದಾರೆ ಮಾರ್ರೆ ಒಂದು ಮಾಡಿ ಅಂತ, ಮಾಡಲಿಲ್ಲ, ಬಹುಶಃ ಅದಕ್ಕೆ ಇದಾದದ್ದೇ. ಅದಕ್ಕೂ ಇದಕ್ಕೂ ಏನು ಕನೆಕ್ಷನ್ ಇದೆಯೋ ಇಲ್ಲೋ ಅಂತ ದೇವರಿಬ್ಬನಿಗೆ ಗೊತ್ತು. ಆದರೆ ನಮ್ಮ ಮನಸ್ಸು ಕೂಡಲೇ ಹೇಳ್ತದೆ, ಅವರದೊಂದು ಮಾಡಿಸ್ಲಿಕ್ಕೆ ಹೇಳಿದ್ರು, ನಾವು ಅದನ್ನು ಮಾಡಲಿಲ್ಲ, ಬಹುಶಃ ಅದರಿಂದಲೇ ಹೀಗಾಯ್ತಾ ಏನಾ ಅಂತ. ಅದೇ ಥರ ಇಲ್ಲಿ ಏನಾಯಿತು ಅಂತ ಹೇಳಿದರೆ, ತದಾ ಸತ್ರಜಿತ್ ಏನು ತಿಳ್ಕೊಂಡ, ನನ್ನ ತಮ್ಮ ಕಾಡಿಗೆ ಹೋಗಿದ್ದಾನೆ ಆ ಮಣಿಯನ್ನು ಕಟ್ಟಿಕೊಂಡು, ಈಗ ಸಿಂಹ ಕೊಂದಾಕಿತು ಅಥವಾ ಅವ ವಾಪಸ್ ಬರಲಿಲ್ಲ, ಏನದು ಅಂತೇಳಿದರೆ ಅವ ಒಂದು 2 ದಿವಸ 3 ದಿವಸ ನೋಡಿದರೆ ಅವ ವಾಪಸ್ ಬರಲಿಲ್ಲ ಅಂತೇಳಿದ್ರೆ ಅರ್ಥ ಏನು, ಸತ್ತೋದ ಅಂತೇಳಿದರೆ ಸಂಜೆವರೆಗೆ ಬರಬೇಕಾಗಿತ್ತು, ಮರುದಿವಸವೂ ಬರಲಿಲ್ಲ, ಅದರ ನೆಕ್ಸ್ಟ್ ದಿವಸವೂ ಬರಲಿಲ್ಲ ಅಂದರೆ ಏನರ್ಥ, ಅವ ಇನ್ನೂ ಬದುಕಿ ಉಳಿಲಿಲ್ಲ, ಮಣಿಯನ್ನು ಕಟ್ಕೊಂಡು ಹೋಗಿದ್ದಾನೆ ಅಂತೇಳಿದರೆ ಖಂಡಿತ ಅದು ಜೀವಕ್ಕೆ ಅದು ಸಂಚಕಾರ ಅದು. ಸೊ ಹಾಗಿರುವಾಗ ಸತ್ರಜಿತ್ ಹರಿಂಶಶಂಸ ಅಂತೇಳಿದರೆ ಏನು ಹೇಳಿದ, ಸೋದರ ಅಂತಕಂ ಅಂದರೆ ತನ್ನ ತಮ್ಮ ಸತ್ತೋಗಿದ್ದಾನೆ, ಸೋದರ ಅಂತಕ ಅಂದರೆ ಯಮ ಅಂತ, ಅಂದರೆ ಯಮ ಹಿಡ್ಕೊಂಡು ಹೋಗಿದ್ದಾನೆ ತಮ್ಮನನ್ನು ಅಂದರೆ ಏನರ್ಥ ಅಂತೇಳಿದರೆ ಸತ್ತಿದ್ದಾನೆ ತನ್ನ ತಮ್ಮ ಖಂಡಿತ. ಅಂದರೆ ಇದು ಯಾರ್ದು ಕೆಲಸ ಅಂತೇಳಿದರೆ ಕೃಷ್ಣಂದೇ ಕೆಲಸವಾ ಅಂತೇಳಿದರೆ ನಾನು ಕೊಡಲಿಲ್ಲಲ್ಲ ಮಣಿ ಕೇಳಿದ್ದು. ಸೊ ಹೇಗಿದ್ದರೂ ತುಂಬ ಭಗವಂತ ಅಂತೇಳಿದರೆ ಬೇಕಾದಷ್ಟು ಶಕ್ತಿಗಳುಂಟು, ಬಹುಶಃ ಕೃಷ್ಣನೇ ಕೊಂದ ಅಥವಾ ಕೃಷ್ಣನೇ ಕೊಲ್ಲಿಸಿದ ಅಂತ ಮೆಲ್ಲ ಯಾರಿಗೋ ಪಿಸುಗುಟ್ಟಿದ ಶಶಂಸ ಯಾರಿಗೋ ಹೇಳಿದ, ಅಂದರೆ ಹೇಳುವಾಗ ಹೇಳಿದ್ದಾನೆ ಯಾರಿಗೂ ಹೇಳಬೇಡಿ ಮಾತ್ರ ನೀವು ಅಂತ. ಅವರು ಇನ್ನೊಬ್ಬರಿಗೆ ಹೇಳಿದ್ದಾರೆ ಯಾರಿಗೂ ಹೇಳಬೇಡಿ, ಅದು ಕೃಷ್ಣಂದೇ ಕತೆ ಅಂತ ಹೇಳ್ತಾ ಇದ್ದಾರೆ ಅವರು ಅಂತ. ಅವರು ಇನ್ನೊಬ್ಬರಿಗೆ ಹೇಳಿದ್ದಾರೆ ಯಾರಿಗೂ ಹೇಳಬೇಡಿ,
ವಿಷಯ ಹೀಗಂತೆ, ಅದು ಕೃಷ್ಣನೇ ಮಾಡಿಸಿದ್ದು ಅಂತ ಹೇಳ್ಕೊಂಡು ಮತ್ತೆ ಅದು ಮತ್ತೆ ಮತ್ತೆ ಹೋಗುವಾಗ ಕೆಲವೆಲ್ಲ ಮಸಾಲೆ ಅದಕ್ಕೆ ಸೇರಿರ್ತದೆ. ಉಪಾಂಶು ವರ್ತಮಾನ, ಉಪಾಂಶು ಅಂತೇಳಿದರೆ ಒಂದು ಬಾಯಿಯಿಂದ ಇನ್ನೊಂದು ಬಾಯಿಗೆ, ಹೀಗೆ ಕರ್ಣೇ ಕರ್ಣೆ ಜಪಂಜನಾಹ ಅಂತ ಹೇಳ್ತಾರೆ. ಕರ್ಣೆ ಅಂತ ಹೇಳಿದರೆ ಒಂದು ಕಿವಿಯಿಂದ ಇನ್ನೊಂದು ಕಿವಿಗೆ, ಆ ಕಿವಿಯಿಂದ ಮತ್ತೊಂದು ಕಿವಿಗೆ. ಮತ್ತು ನೋಡುವಾಗ ಎಲ್ಲರಿಗೂ ಗೊತ್ತುಂಟು. ಎಂಥದ್ದು ಗೊತ್ತಿದೆ ಅಂತೇಳಿದರೆ ಅದು ಕೃಷ್ಣನೇ ಮಾಡಿಸಿದ್ದು ಅಂತ ಅವ್ರು ಹೇಳ್ತಾ ಇದ್ದಾರೆ ಅಂತ. ಯಾಕಂದರೆ ಕೊಡಲಿಲ್ಲಲ್ಲ ಕೃಷ್ಣ. ಆಮೇಲೆ ಮತ್ತೆ ಮತ್ತೆ ಮಸಾಲೆ ಸೇರ್ತದೆ ಅದು ಅಂತೇಳಿದರೆ ಕೃಷ್ಣ ಅಂತೇಳಿದರೆ ನೋಡಿದಾಗ ಅಷ್ಟು ಒಳ್ಳೆ ಜನ ಅಂತೆಲ್ಲ ಗೊತ್ತಾಗ್ತದಲ್ಲ. ಅಂದರೆ ಭಗವಂತನಿಲ್ಲ ಏನಿಲ್ಲ, ಭಾಳ ಕೆಟ್ಟ ಜನ ಅಂತೆ, ಭಾಳ ಕೆಟ್ಟ ಸ್ವಭಾವಂತೆ, ಹಾಗಂತೆ ಹೀಗಂತೆ, ಮತ್ತು ಅಂತೆ ಕಂತೆಗಳ ಸಂತೆಯಲ್ಲಿ ಆ ಕೃಷ್ಣ ಸಿಕ್ಕಾಕೊಂಡು ಅಂತೇಳಿದರೆ ಕೃಷ್ಣನಿಗೆ ಇದು ಎಂಥದ್ದು ಅಂತೇಳಿದರೆ ಇದಕ್ಕೆ ಹೆಸರು ಅಪವಾದ ಅಂತ. ಮಿಥ್ಯಾಪವಾದ, ಸುಮ್ಮನೆ ಅಪವಾದ ಕೂತ್ಕೊಂಡಲ್ಲಿ. ಉಪಾಂಶು ಅಂತೇಳಿದರೆ ಒಂದು ಕಿವಿಯಿಂದ ಇನ್ನೊಂದು ಕಿವಿಗೆ, ಒಬ್ಬರಿಂದ ಇನ್ನೊಬ್ಬರಿಗೆ ಮೆಲ್ಲ ಹೀಗೆ ಬಿಸಿಗೊಟ್ಟಿ ಯಾರಿಗೂ ಹೇಳಬೇಡಿ ಅಂತೇಳಿ ಒಬ್ಬರು ಇನ್ನೊಬ್ಬರಿಗೆ ಹೇಳಬೇಡಿ ಅಂತ ಹೇಳಿಬಿಟ್ಟು ಎಲ್ರಿಗೂ ಗೊತ್ತಾಗಿದೆ. ವರ್ತಮಾನ. ಈಗ ಕೃಷ್ಣ ಏನು ಮಾಡೋದು? ಅಂತೇಳಿದರೆ ಸುಮ್ಮನೆ ಅಪವಾದ. ನಮಗೀಗ ಗೊತ್ತಾಗ್ತದಲ್ಲ, ಈಗ ನಾವು ಸಹ ನೋಡ್ತಾ ಇದ್ದಾವಲ್ಲ, ಈಗ ನಮ್ಮನ್ನು ಆಳುವವರೆಲ್ಲ ಎಷ್ಟು ಮಾತು ಕೇಳ್ತಾರೆ, ಎಷ್ಟು ಜನ ಬೈತಾರೆ, ಬೇಡದಿದ್ದದೆಲ್ಲ ಬೈತಾರೆ ಅಂತೇಳಿದರೆ ಇರಪ್ಪುರ ಇಲ್ಲದೆ ಮಾತಾಡ್ತಾರೆ ಅಂತೇಳಿದರೆ ಒಳ್ಳೆಯದೇ ಮಾಡಿದರು ಮನುಷ್ಯ ಅದಕ್ಕೆ ಬೇರೆ ಬೇರೆ ಅರ್ಥ ಕಟ್ಟಿ ಅವರಿಂದ ಕೆಟ್ಟದೇ ಆಗಿದೆ ಅಂತ ಹೇಳ್ತಾರೆ. ಸೊ ಹೀಗೆ ಕೃಷ್ಣನ ಮೇಲೆ ಏನಾಗಿದೆ? ಮಿಥ್ಯಾಪವಾದ ಬಂದಿದೆ. ವರ್ತಮಾನ. ಆಗ ಕೃಷ್ಣ ಏನು ಮಾಡಿದ? ಇದು ಒಳ್ಳೆ ಸಿಕ್ಕಾಕೊಳ್ತಲ್ಲಪ್ಪ ವಿಷಯ ಏನಂದರೆ ಸಮಂತಕ ಮಣಿಯ ವಿಷಯ. ಹೌದು, ನಾನು ಕೇಳಿದ್ದು ಹೌದು, ಅವನು ಕೊಡ್ದಿದ್ದದು ನಾನು ಏನಾದರೂ ಮಾಡಿದ್ದಾನ? ಏನೂ ಮಾಡಲಿಲ್ಲ. ಆದರೆ ಇಡೀ ಪ್ರಪಂಚ ಹೇಳ್ತಾ ಇದೆ ಕೃಷ್ಣನೇ ಕೊಲ್ಲಿಸಿದ್ದು ಪ್ರಸೇನನನ್ನು. ಯಾಕೆ? ಆ ಸಮಂತಕ ಮಣಿ ಬೇಕಂತೇಳಿ ಎಲ್ಲೋ ಬಚ್ಚಿಟ್ಟಿರಬೇಕು, ಮನೆಯಲ್ಲಿರಬೇಕು. ಪ್ರಸನ್ನನ್ನು ಎಲ್ಲಿ ಕೊಂದದ್ದು ಅಂತ ಕೃಷ್ಣನಿಗೆ ಗೊತ್ತಿದೆ. ಸೊ ಯಾರಿಗೂ ಹೇಳ್ತಾ ಇಲ್ಲ. ಇಷ್ಟು ಎಷ್ಟೆಷ್ಟೋ ಅದಕ್ಕೆ ಸೇರಿಕೊಂಡುಂಟು. ಈಗ ಕೃಷ್ಣ ಏನು ಮಾಡಿದ? ಸರಿಯಪ್ಪ, ಇನ್ನೀಗ ಏನಂತ ಹೇಳಿದರೆ ಆ ಮಣಿಯನ್ನು ಯಾರು ತಗೊಂಡೋಗಿದ್ದಾರೆ, ಯಾರನ್ನು ಕೊಂದದ್ದು ಅಂತ ಇದನ್ನೀಗ ಪತ್ತೆ ಹಚ್ಚಬೇಕು ಅಂತೇಳಿದರೆ ಯಥಾ ದೇಶೇ ಯಥಾ ಕಾಲೇ ಅಂತ ಹೇಳ್ಕೊಂಡು ಭಗವಂತನಾದರೂ ಮನುಷ್ಯಾವತಾರಾದ ಕಾರಣ ಯಥಾ ದೇಶೇ ಯಥಾ ಕಾಲೇ ಮನುಷ್ಯನ ಹಾಗೆ ಅಂದರೆ ಗೊತ್ತಿಲ್ಲ, ಎಲ್ಲಿ ಹೋಗಿದಂತ ಗೊತ್ತಿಲ್ಲ ಅಂತೇಳಿಬಿಟ್ಟು ಹಾಗೇ ಅನುಕರಿಸಬೇಕಲ್ಲ ಲೋಕವನ್ನು. ಸೊ ಲೋಕದ ವಿಡಂಬನೆ ಮಾಡುತ್ತಾ ಯಾದವರನ್ನು ಕರೆಸಿದ, ಎಲ್ಲರನ್ನ. ಸ ಯಾದವೋ, ಆ ಎಲ್ಲ ಯಾದವರನ್ನು ಕೂಡಿಕೊಂಡು ತಥೋ ಹರಿಹಿ. ಸೊ ಹರಿ ಏನು ಮಾಡಿದ? ಭಗವಂತ. ತತಃ ಅಲ್ಲಿಂದ ಏನು ಮಾಡಿದ? ವರ್ತಮಾನ ಯಯೌ. ವರ್ತಮಾನ ಅಂತೇಳಿದರೆ ಪ್ರಸೇನ ಯಾವ ದಾರಿಯಲ್ಲಿ ಹೋಗಿದ್ದಾನೋ ಅದೇ ದಾರಿಯಲ್ಲಿ, ಅಂದರೆ ಕಾಡಿನಲ್ಲಿ ಅಂತೇಳಿದರೆ ಸ್ವಲ್ಪ ಮಳೆಗಾಲ ಅಂತ ಆದರೆ ಈ ಹೆಜ್ಜೆ ಗುರುತಿನಲ್ಲಿ ಗೊತ್ತಾಗ್ತದೆ, ಓ ಇಲ್ಲಿ ಹೋಗಿದ್ದಾನೆ ಅಂತ. ನಾವೆಲ್ಲ ನಮ್ಮ ಊರಿನಲ್ಲೆಲ್ಲ ಕಾಡಿಗೆ ಹೋದರೆ ಸೊ ಒಬ್ಬರು ಹೋದದ್ದು ಬಂದದ್ದೆಲ್ಲ ಹೆಜ್ಜೆ ಗುರುತು ಗೊತ್ತಾಗ್ತದೆ. ಸೊ ಇಷ್ಟು ಜನ ಬಂದಿದ್ದಾರೆ, ಇಷ್ಟು ಜನ ಹೋಗಿದ್ದಾರೆ ಅಂತ ದಾರಿಯಲ್ಲಿ ಗೊತ್ತಾಗ್ತದೆ. ಸೊ ಆ ರೀತಿಯಲ್ಲಿ ವರ್ತಮಾನ ಅಂದರೆ ಪ್ರಸೇನ ಹೋದ ದಾರಿಯಲ್ಲಿ ಅವನ ಹೆಜ್ಜೆ ಗುರುತುಗಳನ್ನೆಲ್ಲ ಹುಡುಕುತ್ತಾ ಅದೇ ದಾರಿಯಲ್ಲಿ ಯಾದವರನ್ನು ಎಲ್ಲ ಕರ್ಕೊಂಡು ಕೃಷ್ಣನು ಸಾಗಿದನು ವನಕ್ಕೆ. ಸೊ ನೋಡುವ ಏನದು ಪ್ರಸೇನ ಎಲ್ಲಿ ಹೋಗಿದ್ದಾನೆ, ಹೌದಾ ಅವನದು ಕೊಲೆ ಆಗಿದೆಯಾ, ಕೊಂದದ್ದು ಯಾರು, ಎಲ್ಲ ಇದನ್ನು ಪತ್ತೆ ಹಚ್ಚುವ ಅಂತ ಕೃಷ್ಣನು ಯಾದವರನ್ನು ಕರ್ಕೊಂಡು ಹೊರಟಿದ್ದಾನೆ. ಸೊ ಏನಾಯ್ತು ಈಗ ಇಲ್ಲಿ? ಆಗ ಸತ್ರಾಜಿತನು ಮಣಿಗಾಗಿ ಪ್ರಸೇನನನ್ನು ಕೊಂದವನು. ಸೋದರಾಂತಕಂ, ಕೃಷ್ಣನೇ ಇರಬೇಕು ಅಂದರೆ ಹರಿಂಶ ಶಂಸ, ಹರಿಯನ್ನೇ ಹೇಳಿದ ಅಂದರೆ ಇದಕ್ಕೆ ಕೃಷ್ಣನೇ ಜವಾಬ್ದಾರಿ, ಅವನೇ ಮಾಡಿಸಿದ್ದು ಅಂತ ಮೆಲ್ಲಗೆ ಹೇಳತೊಡಗಿದ. ಶಶಂಸ ಉಪಾಂಶು. ಉಪಾಂಶು ಅಂತೇಳಿದರೆ ಪಿಸುಗುಟ್ಟುದು, ಅವನೇ ಮಾಡಿಸಿರಬೇಕು ಅಂತ. ಇನ್ಯಾರೂ ಸಾಧ್ಯ ಇಲ್ಲ, ನನಗೆ ಆಗದವರು ಯಾರಿಲ್ಲ ಅಂದರೆ ಇನ್ಯಾರು ಇರ್ಬೋದು? ಯಾರೂ ಇಲ್ಲ ರೀ, ನನಗೆಲ್ಲರೂ ಬೇಕಾದವರೇ ಅಂತೇಳಿದರೆ ಹಾಗಾದರೆ ಏನು? ಅಲ್ಲ, ನಿನ್ನೆ ಬಂದು ಅವನು ಕೇಳಿ ಓದ್ದಲ್ವ ಸಮಂತಕ ಮಣಿಯನ್ನು ನೀನು ಯಾಕೆ ಇಟ್ಕೊಳ್ಳೋದು, ಅದು ರಾಜನಿಗೆ ಕೊಟ್ಟು ಬಿಡು ಅಂತೇಳ್ಕೊಂಡು ಅಂತೇಳಿದರೆ ನಾನು ಕೊಡಲಿಲ್ಲಲ್ವಾ ಅಂತೇಳಿದರೆ ಈಗೇನಾಗಿದೆ ಅಂತೇಳಿದರೆ ಅವನೇ ಮಾಡಿಸಿದ್ದಾನೆ ಖಂಡಿತ ಅಂತ ಮೆಲ್ಲನೆ ಉಪಾಂಶು ಶಶಂಸ ಪಿಸುಗುಟ್ಟಿದ. ಅದು
ಎಲ್ಲರಿಗೆ ಹಾಗೆ ಒಬ್ಬ ಇನ್ನೊಬ್ಬರಿಂದ ಕರ್ಣೆ ಎಲ್ಲರಿಗೂ ತಲುಪಿತು. ಆಮೇಲೆ ಕೃಷ್ಣನಿಗೆ ಗೊತ್ತಾಯಿತು. ಎಲ್ಲರೂ ಹೇಳ್ತಾ ಇದ್ದಾರೆ, ಕೃಷ್ಣ ಅದು ನೀನೇ ಕೊಲಿಸಿದ್ದಂತೆ ಪ್ರಸೇನನನ್ನು ಮಣಿಗಾಗಿ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ವಿಷಯ ಬಂತು. ಹಾಗೇನು ಮಾಡಿದ ಕೃಷ್ಣ, ಏನಪ್ಪ ಗ್ರಚಾರ ಆಯ್ತಲ್ಲ ಅಂತ ಹೇಳ್ಕೊಂಡು, ಸರಿ ಹಾಗಾದರೆ ನಾವು ನೋಡುವ ಏನಂತೇಳಿದರೆ, ಅತಿ ದೊಡ್ಡ ಕಷ್ಟದ ಏನಲ್ಲ, ಅವನು ಹೋದದ್ದು ಕಾಡಿಗೆ ತಾನೆ. ಅವನು ಹೇಗೆ ಹೆಜ್ಜೆ ಇಟ್ಕೊಂಡು ಹೋಗಿದ್ದಾನೋ, ವರ್ತಮಾನ ಅಂದರೆ ದಾರಿ, ಅವನು ಯಾವ ದಾರಿಯಲ್ಲಿ ಹೋಗಿದ್ದಾನೋ ಅದೇ ದಾರಿಯಿಂದ ವರ್ತಮಾನ ತೃತೀಯ ವಿಭಕ್ತಿ. ಸೊ ಅದೇ ದಾರಿಯಿಂದ ನಾವು ಹೋಗುವ ಅಂತ ಯಾದವರನ್ನು ಕಟ್ಟಿಕೊಂಡು ಬಳಿಕ ಕೃಷ್ಣನು ಯಾದವರೊಂದಿಗೆ ಆ ಮಣಿಯನ್ನು ನೋಡುವ ಎಲ್ಲಿ ಏನಾಗಿದೆ ಅಂತ ಆಮೇಲೆ ಅದನ್ನು ಹುಡುಕಿ ತಂದು ಕೊಡಬೇಕು ಈ ಸತ್ರಾಜಿತನಿಗೆ ಅಂತ ಪ್ರೂವ್ ಮಾಡಬೇಕು. ಏನಂದರೆ ನಾನು ನಿನ್ನ ಮಣಿಯನ್ನು ಕದ್ದದ್ದಲ್ಲ, ವಿಷಯ ಹೀಗೆ ಅಂತ ಹೇಳಬೇಕು ಅವನಿಗೆ. ಅಪವಾದ ಹೊರಿಸುವವರಿಗೆ ಇನ್ನು ಜನ್ಮದಲ್ಲಿ ಅಪವಾದ ಹೊರಿಸದಂತೆ ಮಾಡಬೇಕಂತ ಕೃಷ್ಣನ ಮೇಲೆ ಕಳ್ಳತನದ ಆರೋಪ ಮಾಡಿದ್ದು. ಕಳ್ಳತನ ಮಾತ್ರ ಅಲ್ಲ, ತನ್ನ ತಮ್ಮನನ್ನು ಕೊಲ್ಲಿಸಿದ್ದಾನೆ, ಈ ಮಣಿಗೋಸ್ಕರನೇ ಕೊಲ್ಲಿಸಿದ್ದು. ಅಂದರೆ ಕಳ್ಳತನದ ಮೇಲೆ ಮರ್ಡರ್ ಎಲ್ಲಾಗಿದೆ, ಅಟೆಂಪ್ಟ್ ಟು ಮರ್ಡರ್ ಮಾಡಿಸಿದ್ದು ಅಲ್ಲಿವರೆಗೆ ಹೋಗಿದೆ. ಸೊ ಹೀಗೆ ಇದು ಸತ್ರಾಜಿತಂದು ಇನ್ನೊಂದು ದೋಷ ಆಯಿತು. ಒಂದು ದೋಷ ಆಗಿದೆ, ಕೇಳಿದ್ದಕ್ಕೆ ಕೊಡಲಿಲ್ಲ ಅಂತ. ಎರಡನೇದು, ಈಗ ಅವನು ಹಾಗೆ ತಿಳ್ಕೊಂಡಿದ್ದು ಮಾತ್ರ ಅಲ್ಲ, ಪ್ರಚಾರವನ್ನು ಮಾಡಿದ. ಅಂದರೆ ಹೇಳಿದ್ದಾನೆ ಯಾರಿಗೂ ಹೇಳಬೇಡಿ ಅಂತ. ಅವರು ಮತ್ತೆ ಫರ್ದರ್ ಇನ್ನೊಬ್ಬರಿಗೆ ಹೇಳುವಾಗ ಹಾಗೆ ಹೇಳಿದ್ದಾರೆ, ಯಾರಿಗೂ ಹೇಳಬೇಡಿ, ವಿಷಯ ಮಾತ್ರ ಹೀಗೆ ಅಂತ. ಆಗ ಕೃಷ್ಣನಿಗೆ ಈ ಅಪವಾದ ತಡ್ಕೊಳ್ಳಿಕ್ಕಾಗಲಿಲ್ಲ. ಅವನು ಎಣಿಸ್ಕೊಂಡ, ನಾನು ನಿರ್ದೋಷಿ ಎಂಬುದನ್ನು ಸಮರ್ಥಿಸಲೆಂದು ಆ ಮಣಿಯನ್ನು ಹುಡುಕುತ್ತಾ ಯಾದವರೊಂದಿಗೆ ಕೂಡಿಕೊಂಡು ತಾನೇ ಹೊರಟ. ಭಗವಂತ ಸರ್ವಜ್ಞನಾದರೂ ಭಗವಂತನ ಯೋಗ ದೃಷ್ಟಿಯಲ್ಲಿ ಎಲ್ಲವೂ ಕಾಣೋದಿದ್ದರೂ ಅವನು ಲೋಕದೃಷ್ಟಿಯಲ್ಲಿ ಲೋಕ ಅನುಕರಣೆ ಮಾಡುತ್ತಾ ಅದನ್ನು ಹುಡುಕ್ತಾ ಇರುವಂತೆ ಹೊರಟಿದ್ದಾನೆ. ಶ್ರೀರಾಮಚಂದ್ರನು ಸೀತಾಕೃತಿ ಹೋದರೂ ಕೂಡ ಆ ಸೀತೆ, ನನ್ನ ಸೀತೆ ಎಲ್ಲಿದ್ದಾಳೆ ಅಂತ ಆ ದಾರಿಯಲ್ಲಿ ಹೋಗುವಾಗ ಎಲ್ಲ ಗಿಡಗಳನ್ನು, ಮರಗಳನ್ನು, ಚೇಳುಗಳನ್ನು, ಕಪ್ಪೆಗಳನ್ನು ಎಲ್ಲರನ್ನೂ ಕೇಳಿಕೊಂಡು ಹೋಗಿದ್ದಾನೆ. ನನ್ನ ಸೀತೆ ಎಲ್ಲಿದ್ದಾಳೆ ಅಂತ ತಿಳ್ಕೊಂಡು ಹೇಗೆ ಲೋಕಾನುಕರಣ ಮಾಡಿದ್ದಾನೋ ಶ್ರೀರಾಮಚಂದ್ರ, ಹಾಗೆ ಶ್ರೀಕೃಷ್ಣನು ಕೂಡ ಈ ಸ್ಯಮಂತಕ ಮಣಿ ವಿಷಯದಲ್ಲಿ ಲೋಕ ಅನುಕರಣೆ ಮಾಡುತ್ತಾ, ಲೋಕದ ವಿಡಂಬನೆ ಮಾಡುತ್ತಾ ಹುಡುಕುತ್ತಾ ಹೊರಟಿದ್ದಾನೆ. ಅಲ್ಲಿಗೆ 205ನೇ ಶ್ಲೋಕ ಆಯಿತು. 206ನೇ ಶ್ಲೋಕವೇಲಾರೆ. ಸಿಂಹಸೂದಿತಂ ಪದೈ ಪ್ರದರ್ಶ್ಯ ವೃಷ್ಣಿನಾ ಪ್ರಸೇನ ವೃಕ್ಷಪಾತಿತಂ ಸಸಿಂಹಮಪ್ಯದರ್ಶಯತ್. 206ನೇ ಶ್ಲೋಕ. ಆ ಶ್ರೀಕೃಷ್ಣನು ಕಾಡಿನಲ್ಲಿ ಸಿಂಹದ ಹಾಗೂ ಪ್ರಸೇನನ ಹೆಜ್ಜೆಗಳಿಂದ ಮುದ್ರಿತವಾದ ಭೂಮಿಯನ್ನು ನೋಡಿ ಸಿಂಹದಿನ ಸಮೃದ್ಧನನ್ನಾಗಿ ಪ್ರಸೇನನ್ನು ನಿಶ್ಚಯಿಸುತ್ತಾನೆ, ಹಾಗೂ ಸಿಂಹದಿನ ಸಮೃದ್ಧನಾದ ಪ್ರಸೇನನನ್ನು ಯಾದವರಿಗೂ ತೋರಿಸುತ್ತಾನೆ. ಆ ಶ್ರೀಕೃಷ್ಣನೇ ಕರಡಿಯಿಂದ ಸಮೃದ್ಧವಾದ ಸಿಂಹವನ್ನು ತೋರಿಸುತ್ತಾನೆ. ವನೇ ಸ ಸಿಂಹಸೂದಿತಂ ಪದೈ ಪ್ರದರ್ಶ್ಯ ವೃಷ್ಣಿನಾಂ ಪ್ರಸೇನಂ ವೃಕ್ಷಪಾತಿತಂ ಸಸಿಂಹಂ ಅಪ್ಯದರ್ಶಯತ್. ವನೇ ಸಸಿಂಹಸೂದಿತಂ, ಸಸಿಂಹಸೂದಿತಂ, ಸಿಂಹದಿಂದ ಕೊಲ್ಲಲ್ಪಟ್ಟವನು ಯಾರು? ಪ್ರಸೇನಂ, ಪ್ರಸೇನನನ್ನು ತೋರಿಸಿದ. ಹೇಗೆ? ಅವನು ಹೋದದ್ದು ಜಾಗ ಹೋಗ್ತಾ ಇರುವಾಗ ಒಂದು ಕಡೆಯಲ್ಲಿ ಮತ್ತೆ ಹೆಜ್ಜೆ ಗುರುತಿಲ್ಲ. ಅಂದರೆ ಅರ್ಥ ಆಯಿತು, ಇಲ್ಲೇ ಏನೋ ಒಂದು ನಡೆದಿದೆ. ಮತ್ತೆ ಸಿಂಹದ್ದು ಹೆಜ್ಜೆ ಗುರುತುಗಳು ಉಂಟು. ಸಿಂಹದ ಹೆಜ್ಜೆ ಗುರುತುಗಳು ಉಂಟು ಅಂತ ಹೇಳಿದರೆ ಈ ಸಿಂಹ ಪ್ರಸೇನನನ್ನು ಕೊಂದಿದೆ. ಅಲ್ಲಿಗೆ ಅದೇ ಪದೈಹಿ ಅಂದರೆ ಹೆಜ್ಜೆ, ಪಾದ. ಸೊ ಪಾದ ಇಟ್ಟದ್ದು. ಸೊ ಪದೈಹಿ, ಇಷ್ಟು ತನಕ ಪದೈಹಿ ಯಾರ್ದು? ಪ್ರಸೇನನದ್ದು. ಇಲ್ಲಿಂದ ಯಾರ್ದು? ಸಿಂಹದ್ದು. ಹಾಗಾದರೆ ಪದೈಹಿ ಪ್ರದರ್ಶ್ಯ ಅಂದರೆ ತೋರಿಸಿದ. ಯಾರಿಗೆ? ವೃಷ್ಣಿನಾಂ, ಜೊತೆಗೆ ಹೋದಂಥ ವೃಷ್ಣಿಕುಲದ ಯಾದವರು ಯಾರಿದ್ದಾರೆ ಆ ಯಾದವರಿಗೆ ತೋರಿಸಿದ. ನೋಡಿ, ಇಷ್ಟು ತನಕ ಪ್ರಸೇನನ ಹೆಜ್ಜೆ ಗುರುತಿದೆ, ಇಲ್ಲಿಂದ ಮುಂದಕ್ಕೆ ಪ್ರಸೇನದ ಗುರುತು ಇಲ್ಲ, ಸಿಂಹದ್ದು ಗುರುತು ಇದೆ ಅಂತೇಳಿದರೆ ಸಿಂಹವು
ಪ್ರಸೇನನನ್ನು ಕೊಂದಿದೆ. ಪ್ರಸೇನಂ ಸಿಂಹಸೂದಿತಂ, ಪ್ರಸೇನನನ್ನು ಸಿಂಹವು ಕೊಂದಿತು ಅನ್ನುವಂಥದ್ದು ಸ್ಪಷ್ಟ ಆಯ್ತಲ್ಲ. ಈಗ ಸಿಂಹದ ಗುರುತು ಎಷ್ಟು ದೂರ ಉಂಟು? ಪ್ರಸೇನಂ ಆದಮೇಲೆ ವೃಕ್ಷಪಾತಿತಂ ಅಂತೇಳಿದರೆ, ಓ ಇಲ್ಲಿ ಸಿಂಹದ ಗುರುತುಗಳು ನಿಂತೋಯಿತು. ಅಲ್ಲಿಂದ ಮುಂದೆ ಏನಿದೆ? ವೃಕ್ಷಂ ಅಂದರೆ ಕರಡಿ. ಓ ಕರಡಿದ್ದು ಹೆಚ್ಚೆ ಗುರುತು ಉಂಟು. ಹಾಗಾದರೆ ಏನಾಗಿದೆ? ಕರಡಿಯು ಸಿಂಹವನ್ನು ಕೊಂದಿತು. ವೃಕ್ಷಪಾತಿತಂ, ವೃಕ್ಷೇನ ಕರಡಿಯಿಂದ, ಪಾತಿತಂ ಸಿಂಹವು ಕೊಲ್ಲಲ್ಪಟ್ಟಿದೆ. ವೃಕ್ಷಪಾತಿತಂ ಸ ಸಿಂಹಂ, ಆ ಸಿಂಹವನ್ನು ವೃಕ್ಷಪಾತಿತಂ ಕರಡಿಯಿಂದ ಕೊಲ್ಲಲ್ಪಟ್ಟಿತು ಅಂದರೆ ಕರಡಿ ಕೊಂದಿತು. ಅಪಿ ಅದರ್ಶಯತ್, ಯಾದವರಿಗೆ ಈ ರೀತಿ ಪ್ರಸೇನನ ಹೆಜ್ಜೆಗಳು, ಆಮೇಲಿಂದ ಸಿಂಹದ ಹೆಜ್ಜೆಗಳು, ಆಮೇಲಿಂದ ಕರಡಿಯ ಹೆಜ್ಜೆಗಳನ್ನು ಅದರ್ಶಯತ್ ತೋರಿಸಿದ, ಎಲ್ಲ ತೋರಿಸಿದ ಕೃಷ್ಣ. ಅಂತೇಳಿದರೆ ಯಾವುದು ಪತ್ತೇದಾರಿ ಕಾದಂಬರಿಯಲ್ಲಿ ಹೇಗೆ ಎಲ್ಲ ಈ ಥರ ಇರ್ತದೆ ನೋಡಿ, ಹಾಗೆ ಪತ್ತೇದಾರರ ಕೆಲಸ ಮಾಡಿಕೊಂಡು ಹೋಗಿದ್ದಾರೆ ಕೃಷ್ಣ ಜೊತೆ ಕೂಡಿದ ಯಾದವರು. ಸೊ ಕೃಷ್ಣ ಎಲ್ಲ ನೋಡ್ತಾ ಹೋಗ್ತಾ ಇದ್ದಾನೆ. ಇಷ್ಟು ತನಕ ಪ್ರಸೇನನಗೂ ಹೆಜ್ಜೆ ಗುರುತಿತ್ತು, ಇಲ್ಲಿಂದ ಮುಂದೆ ಸಿಂಹದ ಗುರುತಿದೆ. ಅಂದರೆ ಸಿಂಹ ಪ್ರಸೇನನನ್ನು ಕೊಂದಿದೆ. ಇನ್ನು ಮುಂದೆ ಸಿಂಹದ ಗುರುತುಗಳು ಇಲ್ಲ. ಇನ್ನು ಮುಂದೆ ಇರುವಂಥದ್ದು ಕರಡಿದ್ದು ಹೆಜ್ಜೆ ಗುರುತುಗಳು ಅಂತೇಳಿದರೆ ಕರಡಿಯು ಸಿಂಹವನ್ನು ಕೊಂದಿದೆ. ಹಾಗಾದರೆ ಕರಡಿ ಹತ್ರ ಸ್ಯಮಂತಕ ಮಣಿ ಇರಬೇಕು. ಇವುದೆಲ್ಲ ಈ ಕೊಂದದ್ದು ಎಲ್ಲ ಯಾಕೆ ಅಂದರೆ ಆ ಸ್ಯಮಂತಕ ಮಣಿ ದೂರದಿಂದಲೇ ಆಕರ್ಷಣೆ ಮಾಡ್ತದೆ, ಪ್ರಾಣಿಗಳನ್ನು ಆಕರ್ಷಣೆ ಮಾಡ್ತದೆ, ಅಥವಾ ಅವರಿಗೆ ಹೆದರಿಕೆ ಆಗ್ತದೋ ಏನೋ ಗೊತ್ತಿಲ್ಲ. ಅಂತೂ ಈಗ ಸ್ಯಮಂತಕ ಮಣಿಯಲ್ಲಿಯೂ ಸಿಗಲಿಲ್ಲ. ಹೆಜ್ಜೆ ಗುರುತುಗಳು ಈ ಥರ ಇದೆ. ಸತ್ತೋದ ಪ್ರಸೇನ ಸಿಕ್ಕಿದ್ದಾನೆ, ಸತ್ತೋದ ಯಾವುದು ಸಿಂಹ ಸಿಕ್ಕಿರಬೇಕು ಅಂತೇಳಿದರೆ ಇನ್ನು ಮುಂದೆ ಕರಡಿ ಮಾತ್ರ ಸಿಕ್ಕುವುದು ಬಾಕಿ ಅಂತ ಇಷ್ಟನ್ನೆಲ್ಲ ತೋರಿಸಿದ್ದಾನೆ ಕೃಷ್ಣ. ಅಂತೇಳಿದರೆ ಇದು ಯಾರ್ದು ಅಂದರೆ ಆವಾಗ ಯಾದವರಿಗಂತೂ ಗೊತ್ತಾಗಿರಬೇಕು. ಅಂತೇಳಿದರೆ ಈ ಸ್ಯಮಂತಕ ಮಣಿಯನ್ನು ಕೃಷ್ಣ ಏನು ಅಪಹಾರ ಮಾಡಿದ್ದಲ್ಲ, ಅಂದರೆ ಎಲ್ಲ ತೋರಿಸ್ತಾ ಇದ್ದಾನೆ ಕೃಷ್ಣ. ನೋಡಿ ಹೀಗಾಗಿದೆ ಅಂತ. ಸೊ ಇದಕ್ಕೆ ಕಾಡಿನಲ್ಲಿ ಪ್ರಸೇನನು ಸಿಂಹದಿಂದ ಕೊಲ್ಲಲ್ಪಟ್ಟಿದ್ದನ್ನು ವನೆ ಸ ಅಂದರೆ ಪ್ರಸೇನಂ ಸಿಂಹಸೂದಿತಂ, ಪ್ರಸೇನನನ್ನು ಸಿಂಹದಿಂದ ಕೊಲ್ಲಲ್ಪಟ್ಟಿದ್ದನ್ನು ಹೆಜ್ಜೆಯ ಗುರುತುಗಳ ಮೂಲಕ ಯಾದವರಿಗೆಲ್ಲ ತೋರಿಸಿದ. ಆಮೇಲಿಂದ ಸ ಸಿಂಹಂ, ಆ ಸಿಂಹವು ವೃಕ್ಷಪಾತಿತಂ ಕರಡಿಯಿಂದ ಕೊಲ್ಲಲ್ಪಟ್ಟಿದೆ. ಆ ಸಿಂಹವು ಕರಡಿಯೊಂದರಿಂದ ಹತನಾಗಿದ್ದುದನ್ನು ತೋರಿಸಿದ. ಸ್ವತಃ ನರಸಿಂಹನಾದ ಕೃಷ್ಣನು ಪ್ರಸೇನನು ಸಿಂಹದಿಂದ ಹತನಾದದ್ದನ್ನು ಸಿಂಹದ ಹೆಜ್ಜೆ ಗುರುತುಗಳ ಮೂಲಕ ತೋರಿಸಿ ಎಷ್ಟು ಬಲ್ಲವನಾದರೂ ಸಾಕ್ಷ್ಯಾಧಾರಗಳ ಮೂಲಕ ವಿಷಯವನ್ನು ಮಂಡಿಸಬೇಕು ಎಂದು ಜಗತ್ತಿಗೆ ಸಾರಿದನು. ಒಂದು ವೇಳೆ ಕೃಷ್ಣ ಭಗವಂತ ಯೋಗ ದೃಷ್ಟಿಯಿಂದ ನೋಡ್ತಾನೆ, ಹೇಳ್ತಾನೆ, ಏನು ನಾನು ಕದ್ದದ್ದು ಅಂತ ಏನು ಯೋಚನೆ ಮಾಡಬೇಡಿ, ಇದು ಏನಾಗಿದೆ, ಪ್ರಸೇನ ಕಾಡಿಗೆ ಹೋಗಿದ್ದಾನೆ, ಕಾಡಿನಲ್ಲಿ ಅವನನ್ನು ಸಿಂಹ ಕೊಂದಿದೆ, ಆಮೇಲಿಂದ ಸಿಂಹವನ್ನು ಕರಡಿ ಕೊಂದಿದೆ ಅಂತ ಅಲ್ಲೇ ಕೂತ್ಕೊಂಡು ಹೇಳಿದರೆ ಜನರಲ್ಲಿ ಹೇಳ್ತಾರೆ ಇವನು ದೊಡ್ಡ ಕಳ್ಳ, ನೋಡಿ ಎಲ್ಲ ಕೂತ್ಕೊಂಡೆ ಎಲ್ಲ ಹೇಳ್ತಾನೆ ಭವಿಷ್ಯ ಹೇಳುವವರಾಗೆ ಅಂತ ಹೇಳ್ತಿದ್ರು. ಅಂತೇಳಿದರೆ ಭಗವಂತನಿಗೂ ಗೊತ್ತು, ಯಾವುದೇ ವಿಷಯವನ್ನು ಯಾರಿಗಾದರೂ ಅಪವಾದ ಇರುವಾಗ ನೀವು ಎಷ್ಟೇ ಹೇಳಿ ನಾನು ಮಾಡಲಿಲ್ಲ ಅಂತ ಯಾರೂ ನಂಬುವುದಿಲ್ಲ. ನಿಮ್ಮ ಮೇಲೆ ಒಂದು ಅಪವಾದ ಬಿತ್ತ, ನೀವು ಈ ಥರ ಮಾಡಿದ್ದೀರಿ ಅಂತ ಈ ಪ್ರಪಂಚ ಎಲ್ಲರೂ ಕೂಡ ಅವನೇ ಮಾಡಿದ್ದಾನಂತ ಹೇಳ್ತದೆ. ಹಾಗಾದರೆ ಏನಪ್ಪ ಈ ಅಪವಾದದಿಂದ ಹೇಗೆ ಹೊರಗು ಬರುವುದು ಅಂತೇಳಿದರೆ ಸಾಕ್ಷಿ ಆಧಾರಗಳ ಮೂಲಕ ಅದನ್ನು ಸ್ಪಷ್ಟಪಡಿಸಬೇಕು. ನಾನು ಮಾಡಿದ್ದು ಅಲ್ಲ, ಇದಕ್ಕೆ ಇದು ಸಾಕ್ಷಿ. ಆ ಥರ ಕೃಷ್ಣನು ಸಾಕ್ಷಿ ಆಧಾರಗಳನ್ನು ಕೊಡುತ್ತಾ ಹೇಳಿದ. ಈಗ ನಿಮಗೆ ಸ್ಪಷ್ಟ ಆಯಿತಾ? ನೋಡಿ ಹೇಗೆ ಅಂತ ಹೇಳ್ಕೊಂಡು ಎಲ್ಲ ಅವ್ರಿಗೆ ಮಾತಾಡಿಕೊಳ್ತಾ ಇದ್ದಿದ್ದೇನು, ಈಗ ನಿಜವಾದ ಸತ್ಯ ಏನು ಅಂತ ಯಾದವರಿಗೆ ತೋರಿಸಿದ. ಅಲ್ಲಿಗೆ 206ನೇ ಶ್ಲೋಕ ಮುಗೀತು. 207ನೇ ಶ್ಲೋಕ ಒಂದು ಈ ಮುಗಿಸಿಬಿಡೋಣ ಮೇಲೆ. ಇನ್ನೂರ 7ನೇ ಶ್ಲೋಕ. ಆಮೇಲೆ ಶ್ರೀಕೃಷ್ಣನು ಯಾದವರನ್ನು
ಯಾದವರನ್ನು ಹೊರಗೆ ಕುಳ್ಳಿರಿಸಿ ಜಾಂಬವಂತನಿಗೆ ವಾಸಕ್ಕಾಗಿರುವ ಅಥವಾ ಜಾಂಬವಂತನಿಗೆ ಆಶ್ರಯಭೂತವಾದ ಗುಹೆಯನ್ನು ಪ್ರವೇಶ ಮಾಡುತ್ತಾನೆ. ಆ ದಿನದಲ್ಲಿ ಜಾಂಬವಂತನಿಂದ ಕೂಡಿಕೊಂಡು ಸರ್ವೇಶ್ವರನಾದ ಶ್ರೀಕೃಷ್ಣನಿಗೆ ಯುದ್ಧ ಉಂಟಾಯಿತು. ತಥೋ ನಿಧಾಯ ತಾನ್ ಬಿಲಂ ಸ ಜಾಂಬವತ್ ಪರಿಗ್ರಹಂ. ತಥೋ ನಿಧಾಯ ತಾನ್ ಅಂದರೆ ಆ ಎಲ್ಲ ಯಾದವರನ್ನು, ತಥೋ ನಿಧಾಯ ಅಂತೇಳಿದ್ರೆ ಹೋದರು ಹುಡುಕಿಕೊಂಡು, ಕರಡಿ ಎಲ್ಲಿ ಹೋಗಿದೆಯೋ ಆ ಹೆಜ್ಜೆಗಳನ್ನೇ ಅನುಸರಿಸಿ ಹೋಗಿದ್ದಾರೆ. ಮತ್ತೆ ಏನು ಬಿಲ ಅಂದರೆ ಅಲ್ಲಿವರೆಗುಂಟು ಹೆಜ್ಜೆ ಗುರುತು, ಎಲ್ಲಿ ಬಿಲದವರೆಗೆ. ಆಮೇಲಿಂದ ಇಲ್ಲ ಅಂದರೆ ಕರಡಿ ಆ ಬಿಲದ ಒಳಗೆ ಹೋಗಿದೆ. ನೋಡಿದರು ಸೈಜ್ ಎಷ್ಟು, ಬಿಲದ ಬಾಯಿ ಅಂತೇಳಿದರೆ ದೊಡ್ಡದುಂಟು. ಹಾಗಾದರೆ ಕರಡಿ ಹೋಗುವಷ್ಟು ಉಂಟಾ? ಆರಾಮಾಗಿ ಹೋಗುವಷ್ಟು ಉಂಟು. ಸರಿ, ಹಾಗಾದರೆ ಕರಡಿಯು ಈ ಬಿಲದ ಒಳಗೆ ಹೋಗಿದೆ. ಆವಾಗ ಕೃಷ್ಣ ಹೇಳ್ತಾನೆ ಯಾದವರಿಗೆ, ನೀವು ಇಲ್ಲೇ ನಿಲ್ಲಿ. ತಥೋ ನಿಧಾಯ ತಾನ್ ಅಂದರೆ ಅವರನ್ನು, ಬಿಲಂ ಅಂದರೆ ಈಗ ಬಿಲದೊಳಗೆ ಕೃಷ್ಣ ಹೋಗ್ತಾನೆ. ಅಲ್ಲಿಗೆ ನಿಲ್ಲಿಸಿಕೊಳ್ಳೋಣ. ಈ ಶ್ಲೋಕವನ್ನು ಮತ್ತೆ ನಾಳೆ ಮುಂದುವರಿಸೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.